ಹಾಯ್ ಹಲೋ ನಮಸ್ಕಾರ UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನೋಡೋದಾದರೆ ದ್ವಿತೀಯ PUC ಅಕೌಂಟೆನ್ಸಿ ಕೀ ಆನ್ಸರ್ಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್. ಲೆಕ್ಕಶಾಸ್ತ್ರದ ಕೀ ಆನ್ಸರ್ ವೆರಿ ಇಂಪಾರ್ಟೆಂಟ್. ಇವತ್ತು ನಡೆದಂಥ ಲೆಕ್ಕಶಾಸ್ತ್ರದ ಎಕ್ಸಾಮ್ನ ಕೀ ಆನ್ಸರ್ಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಈಗ ಲೆಕ್ಕಶಾಸ್ತ್ರದ ಕೀ ಆನ್ಸರ್ಗಳನ್ನು ನೋಡೋಣ. ಭಾಗ ಎ, ಆಯ್ಕೆಗಳು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಮೊದಲೇ ಪ್ರಶ್ನೆ, ಪಾಲುದಾರಿಕೆಯನ್ನು ರಕ್ಷಿಸಲು ಇರಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? ಕನಿಷ್ಠ ಸಂಖ್ಯೆ 2 ಜನ ಇರಬೇಕು. ಪಾಲುದಾರಿಕೆಗೆ ಇರಬೇಕಾದ ಕನಿಷ್ಠ ಸಂಖ್ಯೆ. ಹಾಗೆ ಎರಡನೇ ಪ್ರಶ್ನೆ, ಎ, ಬಿ ಮತ್ತು ಸಿ ಪಾಲುದಾರರಾಗಿದ್ದು ಲಾಭಗಳನ್ನು 5:3:2 ಅನುಪಾತದಲ್ಲಿ ಹಂಚಿಕೊಳ್ಳುತ್ತಾರೆ. ಒಂದು ವೇಳೆ ಸಿಯು ನಿವೃತ್ತವಾದರೆ ಎ ಮತ್ತು ಬಿ ಇರುವ ನಡುವಿನ ಹೊಸ ಲಾಭ ಹಂಚಿಕೆ ಅನುಪಾತ ಯಾವುದಾಗಿರುತ್ತೆ ಅಂತ ಹೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 5:3. ಇದು ಸರಿಯಾದ ಉತ್ತರ. ವೆರಿ ಇಂಪಾರ್ಟೆಂಟ್. ಫಿಕ್ಸ್ 100% ಆನ್ಸರ್ಗಳಿವು. ಹಾಗೆ ಮೂರನೇ ಪ್ರಶ್ನೆ, ದಾಖಲಿಸದ ಹೊಣೆಗಾರಿಕೆಗಳನ್ನು ಪಾವತಿಸಿದಾಗ ಇಲ್ಲಿ ತೋರಿಸಲಾಗುವುದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ವಿಲೇವಾರಿ ಖಾತೆಯನ್ನು ಖರ್ಚಿನ ಬದಿ. ಇದು ಸರಿಯಾದ ಉತ್ತರ. ಹಾಗೆ ನಾಲ್ಕನೇ ಪ್ರಶ್ನೆ, ನೀಡಿದ ಬಂಡವಾಳವು ಇದರ ಭಾಗವಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಧಿಕೃತ ಬಂಡವಾಳ. ಹಾಗೆ ಐದನೇ ಪ್ರಶ್ನೆ, ಈ ಕೆಳಗಿನದು ಅಸಾಮಾನ್ಯ ಬಾಬ್ತು ಆಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಕಳ್ಳತನದಿಂದಾದ ನಷ್ಟ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ವೆರಿ ಇಂಪಾರ್ಟೆಂಟ್. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಬಿಟ್ಟ ಸ್ಥಳ. ಮೊದಲೇ ಪ್ರಶ್ನೆ 6, ಪಾಲುದಾರಿಕೆಯು ಪಾಲುದಾರರಲ್ಲ ಡ್ಯಾಶ್ದ ಮೂಲಕ ಅಸ್ತಿತ್ವದಲ್ಲಿ ಬರುತ್ತದೆ. ಇಲ್ಲಿ ಸರಿಯಾದ ಉತ್ತರ ಒಪ್ಪಂದ. ಇಲ್ಲಿ ಸರಿಯಾದ ಉತ್ತರ ಒಪ್ಪಂದ ಆಗುತ್ತೆ. ಹಾಗೆ ಏಳನೇ ಪ್ರಶ್ನೆ, ಹಳೆಯ ಅನುಪಾತ ಮೈನಸ್ ಹೊಸ ಅನುಪಾತ = ಡ್ಯಾಶ್ ಅನುಪಾತ ಆಗುತ್ತೆ. ಇಲ್ಲಿ ಸರಿಯಾದ ಉತ್ತರ ತ್ಯಾಗದ ಅನುಪಾತ ಆಗಿರುತ್ತೆ. ಹಾಗೆ ಎಂಟನೇ ಪ್ರಶ್ನೆ ನೋಡೋಣ. ಸಂಸ್ಥೆಯು ವಿಸರ್ಜನೆಯಾದಾಗ ಪಾಲುದಾರನ ಸಾಲದ ಖಾತೆಯನ್ನು ಡ್ಯಾಶ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಗದು ಬ್ಯಾಂಕು ವರ್ಗಾವಣೆ ಮಾಡಲಾಗುತ್ತೆ. ಹಾಗೆ ಒಂಬತ್ತನೇ ಪ್ರಶ್ನೆ, ಡ್ಯಾಶ್ ತಿಂಗಳದ್ದು ಒಳಗೆ ಪಾವತಿಸಬೇಕಾಗಿರುವ ಸಾಲವನ್ನು ಅಲ್ಪಾವಧಿ ಸಾಲವೆನ್ನುವರು. ಇಲ್ಲಿ ಸರಿಯಾದ ಉತ್ತರ ಲಂಬ. 12 ತಿಂಗಳ ಒಳಗೆ ಅಲ್ಪಾವಧಿ ಸಾಲ ಎನ್ನುವರು. ಸರಿಯಾದ ಉತ್ತರ 12. ಹಾಗೆ 10ನೇ ಪ್ರಶ್ನೆ, ಸಾಮಾನ್ಯ ಗಾತ್ರದ ಖಾತೆಯನ್ನು ಡ್ಯಾಶ್ ವಿಶ್ಲೇಷಣೆ ಎಂದು ಕೂಡ ಕರೆಯಲಾಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಲಂಬಾತ್ಮಕ ವಿಶ್ಲೇಷಣೆಯಾಗಿದೆ. ಹಾಗೆ ಹೊಂದಿಸಿ ಬರೆಯುವ ಪ್ರಶ್ನೆ ನೋಡೋಣ. 11 ಪ್ರಶ್ನೆ, ಎ ಮತ್ತು ಬಿ 2 ಕಾಲಮ್ ಕೊಟ್ಟಿದ್ದಾರೆ. ಅದರೊಳಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಟ್ಟಿದ್ದಾರೆ. ಸರಿಯಾಗಿ ನೋಡ್ಕೊಂಡು ಯಾವುದಕ್ಕೆ ಯಾವ ಉತ್ತರ ಆಗುತ್ತೆ ಅಂತ, ನೀವು ಯಾವ ರೀತಿ ಉತ್ತರ ಹಾಕಿದ್ರಿ ಅಂತ ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳಿವೆ. ಇಲ್ಲಿ ಮೊದಲೇ ಪ್ರಶ್ನೆ ಎ, ಕೀರ್ತಿ ಮೌಲ್ಯದ ಮಾಪನ. ಇಲ್ಲಿ ಸರಿಯಾದ ಉತ್ತರ ಸರಾಸರಿ ಲಾಭದ ವಿಧಾನ ಆಗುತ್ತೆ. ಹಾಗೆ ಎರಡನೇ ಪ್ರಶ್ನೆ ಬಿ, ಲಾಭಪತ್ರಗಳು. ಸರಿಯಾದ ಉತ್ತರ ಸಾಲ ಸ್ವೀಕೃತಿ ಪತ್ರವಾಗಿರುತ್ತೆ. ಹಾಗೆ ಮೂರನೇ ಪ್ರಶ್ನೆ ಸಿ, ಕಾರ್ಯಾಚರಣೆಗಳಿಂದಾದ ಕಂದಾಯ ಅಂದರೆ ಆದಾಯ. ಇಲ್ಲಿ ಸರಿಯಾದ ಉತ್ತರ
ಆಪ್ಷನ್ ಸಿ ಐದನೇದಾಗುತ್ತೆ ಮಾರಾಟದಿಂದ ಆದಾಯ ಬರುತ್ತೆ. ಹಾಗೆ ಆಪ್ಷನ್ಸ್ ಡಿ ಲಾಭದಾಯಕತೆ ಅನುಪಾತ. ಇಲ್ಲಿ ಸರಿಯಾದ ಉತ್ತರ 2 ಪ್ರತಿ ಷೇರಿನ ಗಳಿಕೆಯಾಗಿದೆ. ಹಾಗೂ ಈ ನಗದು ಹರಿವು ಖಾತೆ ಖಾತೆ ಅಂತ ಕರೀತಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ 3ನೇದಾಗುತ್ತೆ ನಗದು ಒಳಹರಿವು ಮತ್ತು ಹೊರಹರಿವು. ಇದು ಸರಿಯಾದ ಉತ್ತರ ಆಗಿದೆ. ಇಷ್ಟು ಹೊಂದಿಸಿ ಬರೆಯಲು ಕೊಟ್ಟಂತಹ ಪ್ರಶ್ನೆ ಮತ್ತು ಉತ್ತರ. ಹಾಗೆ ಬಿಟ್ಟ ಸ್ಥಳ MCQ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು. ಹೊಂದಿಸಿ ಬರೆಯಲ್ಲಿ ಕೊಟ್ಟಂಥ ಪ್ರಶ್ನೆ ಉತ್ತರಗಳು ನೀವು ಯಾವ ರೀತಿ ಹಾಕಿದ್ದೀರಾ, ಹಾಗೆ ಇಲ್ಲಿ ಉತ್ತರ ಯಾವ ರೀತಿ ಅಂತ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 5 ಪ್ರಶ್ನೆಗಳಿದೆ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಉತ್ತರಗಳನ್ನು ನೋಡೋಣ. ಇಲ್ಲಿ ಪಾಲುದಾರರ ನಿವೃತ್ತಿ ಸಂದರ್ಭದಲ್ಲಿ ಮರು ಮೌಲ್ಯದ ಮೇಲಿನ ಲಾಭ ಮತ್ತು ನಷ್ಟ ಎಲ್ಲ ಪಾಲುದಾರರ ಬಂಡವಾಳವು ಖಾತೆಗೆ ವರ್ಗಾಯಿಸಲಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಸರಿ ತಪ್ಪು ಅಂತ ಕೇಳಿದ್ದಾರೆ. ಇದೇ ಸರಿಯಾದ ಉತ್ತರ ಸರಿಯಾಗಿರುತ್ತೆ. ಹಾಗೆ 13ನೇದು ಷೇರುಗಳ ಯಾವುದಾದರೂ ಒಂದು ಪ್ರಕಾರವನ್ನು ತಿಳಿಸಿ. ಉತ್ತರವನ್ನು ನೋಡೋಣ. 1 ಅಂಕದ ಪ್ರಶ್ನೆ 12 ಸರಿಯಾಗಿರುತ್ತೆ. 13ನೇದು ಷೇರುಗಳ ಯಾವುದಾದರೂ ಒಂದು ಪ್ರಕಾರವನ್ನು ತಿಳಿಸಿ. ಉತ್ತರ ಸಾಮಾನ್ಯ ಷೇರುಗಳು ಮತ್ತು ಆದ್ಯತೆ ಷೇರುಗಳು. ಹಾಗೆ 14ನೇ ಪ್ರಶ್ನೆ ಸಾಲಪತ್ರಗಳ ವಿಮೋಚನೆ ಎಂದರೇನು? ಸಾಲಗಳ ಅವಧಿಯ ಮುಗಿದ ನಂತರ ಸಾಲದ ಪತ್ರವನ್ನು ಮಾಡುವುದನ್ನು ಸಾಲಪತ್ರ ವಿಮೋಚನೆ ಅನ್ನುವರು. ಹಾಗೆ ಹಣಕಾಸಿನ ತನಿಖೆ ವಿಶ್ಲೇಷಣೆ ಉಪಯೋಗಿಸುವ ಒಬ್ಬ ಬಳಕೆಯನ್ನು ಹೆಸರಿಸಿ. ಹೂಡಿಕೆದಾರರು, ಸಾಲದಾತರು. ಹಾಗೆ ROI ಎಂದರೇನು? ರಿಟರ್ನ್ ಅಂದರೆ ಹೂಡಿಕೆ ಮೇಲಿನ ಲಾಭ. ಹಾಗೆ 2 ಅಂಕದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಸ್ಥಿರ ಬಂಡವಾಳ ವಿಧಾನದ ವ್ಯತ್ಯಾಸವನ್ನು ತಿಳಿಸಿ. ಇಲ್ಲಿ ವ್ಯತ್ಯಾಸ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಹಾಗೆ 18ನೇ ಪ್ರಶ್ನೆ ನಿವೃತ್ತಿಯಾಗದ ಪಾಲುದಾರರಿಗೆ ಕೊಡಬೇಕಾದ ಮೊತ್ತವನ್ನು ಸಂದಾಯ ಮಾಡುವ ಯಾವುದಾದರೂ 2 ವಿಧಾನಗಳು. 1 ಒಟ್ಟು ಮೊತ್ತವೇ ತಕ್ಷಣ ನಗದಿ ರೂಪದಲ್ಲಿ ಪಾವತಿಸುವುದು. ಹಾಗೆ ಪಾವತಿಸಬೇಕಾದ ಮೊತ್ತವನ್ನು ಪಾಲುದಾರರ ಸಾಲ ಖಾತೆಗೆ ವರ್ಗಾಯಿಸುವ ಕಂತುಗಳನ್ನು ಪಾವತಿ ಎನ್ನುವರು. ಹಾಗೆ 19ನೇ ಪ್ರಶ್ನೆ ಅವಧಿಯ ವಂತಿಕೆಯ ಅರ್ಥವನ್ನು ಕೊಡಿ. ಉತ್ತರ ಕಂಪನಿಯು ಸಾರ್ವಜನಿಕರಿಗೆ ನೀಡಿದ ಷೇರುಗಳು ಸಂಖ್ಯೆ, ಷೇರುದಾರ ಅರ್ಜಿಗಳು ಹಾಗೆ ಬಂದರಲ್ಲಿ ಅದನ್ನು ಅಧಿಕ ವಂತಿಕೆ ಎಂದು ಕರೆಯುತ್ತಾರೆ. ಹಾಗೆ ಹಣಕಾಸಿನ ತನಿಖೆ 2 ಪ್ರಕಾರಗಳು. 1 ಆಸ್ತಿ ಜವಾಬ್ದಾರಿ ಪಟ್ಟಿ, ಹಾಗೆ ಇನ್ನೊಂದು 2 ಲಾಭ ಮತ್ತು ನಷ್ಟದ ತನಿಖೆ. ಹಾಗೆ 20ನೇ ಪ್ರಶ್ನೆ ಹಣಕಾಸು ಒದಗಿಸುವ ಚಟುವಟಿಕೆಗಳು ಯಾವುವು? ಇಲ್ಲಿ ಷೇರುದಾರ ವಿನಂತಿತರ ಬಂದ ನಗದು ಹಾಗೂ ಬ್ಯಾಂಕು ಸಾಲದ ಮರುಪಾವತಿ. ಇಷ್ಟು 2 ಅಂಕದ ಪ್ರಶ್ನೆ ಉತ್ತರಗಳು ಆಗಿದ್ದು, ಹಾಗೆ ಭಾಗ ಸಿ ಒಳಗೆ 3-4 ಪ್ರಶ್ನೆ ಉತ್ತರಗಳನ್ನು ನೀವು ಬರೆದಿರ್ತೀರ. ಇಲ್ಲಿ 3 ಅಂಕಗಳನ್ನು ಬರೆದರೆ 3 ಪ್ರಶ್ನೆಗಳು ಬರೆದರೆ 6 ಅಂಕಗಳು. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳಾಗಿರ್ತವೆ. ಹಾಗಿದೆ ಆನ್ಯುವಲ್ ಎಕ್ಸಾಮಿಗೆ ಬಂದಂಥ ಪ್ರಶ್ನೆ ಉತ್ತರಗಳು. ಸರಿಯಾಗಿ ಬರೆದರೆ ಔಟ್ ಆಫ್ 80 ತಗೋತೀರ. ವೆರಿ ಇಂಪಾರ್ಟೆಂಟ್. ಇಷ್ಟು ಕೀ ಆನ್ಸರ್ಗಳನ್ನು ನಾನು ನಿಮ್ಗೆ ಕೊಟ್ಟಿದ್ದೆ, ಸರಿಯಾಗಿ ನೀವು ಬರೆದಿದ್ರೆ ಸಾಕು. ಹಾಗೆ ಮುಂದಿನ ಪ್ರಶ್ನೆ ಇಲ್ಲಿ 3 ಪ್ರಶ್ನೆಗಳನ್ನು ಬರೀಬೇಕಾಗುತ್ತೆ. 12 ಅಂಕದ ಪ್ರಶ್ನೆ ಉತ್ತರಗಳು. ಕ್ಯಾಲ್ಸಿಯಿಂದ ಲೆಕ್ಕ ಮಾಡಿ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ ಉತ್ತರಗಳು. ಅಥವಾ ಅಂಥ ಪ್ರಶ್ನೆಯೂ ಸಹ ಕೊಟ್ಟಿರ್ತಾರೆ, ಸರಿಯಾಗಿ ನೀವು ನೋಡ್ಕೊಂಡು ಬರೀಬೇಕು, ಬರೆದಿರ್ತೀರ. ಇಷ್ಟು ಬಿಟ್ಟ ಸ್ಥಳ MCQ ಹಾಗೂ ಹೊಂದಿಸಿ ಬರಿ 1 ಅಂಕ 2 ಅಂಕದ ಪ್ರಶ್ನೆ ಉತ್ತರ ನಾನು ನಿಮಗೆ ಕೀ ಆನ್ಸರನ್ನು ಕೊಟ್ಟಿದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು ನಾನು ನಿಮಗೆ ಕೀ ಆನ್ಸರನ್ನು ಕೊಟ್ಟಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಇಲ್ಲಿ ಸ್ಕಿಪ್ ಮಾಡಿಬಿಡಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.